ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗದಿರಿ, ಆರಾಮದಿರಿ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಪಲ್ಲವರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಪಲ್ಲವರನ್ನು ನಾವು ಕಂಚಿಯ ಪಲ್ಲವರು ಎಂದು ಕೂಡ ಕರೆಯುತ್ತೇವೆ. ಇವರ ಆಳ್ವಿಕೆಯ ಅವಧಿ ಸಾಮಾನ್ಯ ಶಕ 350ರಿಂದ 895ರವರೆಗೆ ಇವರು ಆಳ್ವಿಕೆಯನ್ನು ಮಾಡುತ್ತಾರೆ. ದಕ್ಷಿಣ ಭಾರತದ ಮೊದಲ ಸಾಮ್ರಾಜ್ಯವಾದ ಶಾತವಾಹನ ಸಾಮ್ರಾಜ್ಯದ ನಂತರ ಮತ್ತೊಂದು ಮಹಾನ್ ಸಾಮ್ರಾಜ್ಯ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತು. ಅದುವೇ ಈ ಕಂಚಿಯ ಪಲ್ಲವರು. ಈ ಪಲ್ಲವರು ತಮಿಳುನಾಡಿನ ಪ್ರಥಮ ರಾಜರುಗಳಾಗಿದ್ದಾರೆ. ಇವರು ಸಾಮಾನ್ಯ ಶಕ 3ನೇ ಶತಮಾನದಿಂದ 9ನೇ ಶತಮಾನದವರೆಗೂ ವಿಶಾಲ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿದ್ದಾರೆ. ಈ ಪಲ್ಲವ ವಂಶದ ಸ್ಥಾಪಕ ಬಪ್ಪ. ಆದರೆ ಶಿವಸ್ಕಂದ ವರ್ಮನು ಈ ವಂಶದ ಪ್ರಥಮ ಆಡಳಿತಗಾರನಾದ ಕಾರಣ ಇವನನ್ನೇ ಈ ವಂಶದ ಸ್ಥಾಪಕ ಎಂದು ಹೇಳಲಾಗುತ್ತದೆ. ಇವನು ಕಂಚಿಯನ್ನು ತನ್ನ ರಾಜಧಾನಿಯನ್ನಾಗಿ ಮತ್ತು ಋಷಭ ಅಥವಾ ನಂದಿಯನ್ನು ರಾಜಲಾಂಛನವನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮುನ್ನಡೆಸುತ್ತಾನೆ. ಶೂರನೂ ಪರಾಕ್ರಮಿಯೂ ಆಗಿದ್ದ ಶಿವಸ್ಕಂದ ವರ್ಮನ ರಾಜ್ಯ ಕೃಷ್ಣಾ ನದಿಯಿಂದ ದಕ್ಷಿಣದ ಪೆನ್ನಾರ್ ಮತ್ತು ಬಳ್ಳಾರಿ ಜಿಲ್ಲೆಯವರೆಗೂ ತನ್ನ ಸಾಮ್ರಾಜ್ಯವನ್ನು ಇವನು ಹಬ್ಬಿಸಿದ್ದನು. ತನ್ನ ಸೈನಿಕ ಸಾಧನೆಗಳ ನೆನಪಿಗಾಗಿ ಶಿವಸ್ಕಂದ ವರ್ಮನು ಅಶ್ವಮೇಧ ಯಾಗಗಳನ್ನು ಆಚರಿಸಿ ರಾಜಾಧಿರಾಜ ಮತ್ತು ಧರ್ಮ ಸಂರಕ್ಷಕ ಎಂಬ ಬಿರುದುಗಳನ್ನು ಕೂಡ ಇವನು ಹೊಂದಿದ್ದನು. ಶಿವಸ್ಕಂದ ವರ್ಮನ ನಂತರ ಸಾಮಾನ್ಯ ಶಕ 350ರಿಂದ 575ರವರೆಗೆ ಸುಮಾರು 16ಕ್ಕೂ ಹೆಚ್ಚು ರಾಜರುಗಳು ಆಳ್ವಿಕೆ ಮಾಡಿದರೆಂದು ಹೇಳಲಾಗುತ್ತದೆ. ಅವರಲ್ಲಿ 1ನೆಯ ಸಿಂಹವರ್ಮ, 1ನೆಯ ಸ್ಕಂದವರ್ಮ, ವೀರಕುರ್ಚ, 2ನೆಯ ಸ್ಕಂದವರ್ಮ, ವಿಷ್ಣುಗೋಪ ಮುಂತಾದವರು ಇವರಲ್ಲಿ ಪ್ರಮುಖರಾಗಿದ್ದಾರೆ. ಈ ರಾಜರ ಕಾಲವನ್ನು ನಾವು ನಿರ್ಧರಿಸಲು ಅನೇಕ ತೊಡಕುಗಳುಂಟಾಗಿವೆ. ಆದರೆ ಸಾಮಾನ್ಯ ಶಕ ವರ್ಷ 575ರ ಸುಮಾರಿನಲ್ಲಿ ಅಧಿಕಾರಕ್ಕೆ ಬಂದ 3ನೆಯ ಸಿಂಹವರ್ಮನ ಮಗ ಸಿಂಹವಿಷ್ಣುವಿನ ಕಾಲದಿಂದ ಪಲ್ಲವರ ರಾಜಕೀಯ ಇತಿಹಾಸ ಹೆಚ್ಚು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತದೆ. ಮುಂದೆ ನಾವು ಈ ಪಲ್ಲವರ ಪ್ರಮುಖ ಆಡಳಿತಗಾರರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸಿಂಹವಿಷ್ಣು. ಪಲ್ಲವರ ಮಹತ್ತಾದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಸಾಧನೆಗಳಿಗೆ ಅಸ್ತಿಭಾರ ಹಾಕಿದ ಕೀರ್ತಿ ಈ ಸಿಂಹವಿಷ್ಣುವಿಗೆ ಸಲ್ಲುತ್ತದೆ. ವಿಸ್ತೀರ್ಣವಾದಿಯಾಗಿದ್ದ ಸಿಂಹವಿಷ್ಣುವು ಚೋಳರು, ಪಾಂಡ್ಯರು ಮತ್ತು ಕಲಬ್ರನ್ನು ಸದೆಬಡಿದು ಕಂಚಿಯಲ್ಲಿ ಪಲ್ಲವ ಪ್ರಭುತ್ವವನ್ನು ಭದ್ರಗೊಳಿಸುತ್ತಾನೆ. ಸಿಂಹವಿಷ್ಣುವಿನ ಪ್ರಭುತ್ವವು ಮದರಾಸಿನಿಂದ ಕುಂಭಕೋಣಂವರೆಗೂ ಹಬ್ಬಿತೆಂದು ತಿಳಿದುಬರುತ್ತದೆ. ಸಿಂಹವಿಷ್ಣುವಿಗೆ ಅವನಿಸಿಂಹ ಎಂಬ ಇನ್ನೊಂದು ಹೆಸರಿನಿಂದ ಕೂಡ ಇವನನ್ನು ಕರೆಯುತ್ತಿದ್ದರು. ಇವನಿಗಿದ್ದಂಥ ಬಿರುದುಗಳು ಎಂದರೆ ಅವನಿಭಾಜನ, ಲಲಿತಾಂಕುರ, ಶತ್ರುಮಲ್ಲ ಎಂಬುದು ಇವನಿಗಿದ್ದ ಬಿರುದುಗಳಾಗಿವೆ. ಕಿರಾತಾರ್ಜುನೀಯ ಎಂಬ ಗ್ರಂಥ ಬರೆದ ಪ್ರಸಿದ್ಧ ಕವಿ ಭಾರವಿ ಇವನ ಕಾಲದಲ್ಲಿ ಕಂಚಿಗೆ ಭೇಟಿ ನೀಡಿದ್ದನು. ಚೋಳಮಂಡಲವನ್ನು ಗೆದ್ದುಕೊಂಡಿದ್ದ ಸಿಂಹವಿಷ್ಣುವಿನ ಪ್ರಮುಖ ಸೈನಿಕ ಸಾಧನೆಯಾಗಿತ್ತು. ಮುಂದೆ 1ನೆಯ ಮಹೇಂದ್ರ ವರ್ಮ. ಸಾಮಾನ್ಯ ಶಕ ವರ್ಷ 600ರಿಂದ 630ರವರೆಗೆ ಆಳಿದ 1ನೇ ಮಹೇಂದ್ರ ವರ್ಮ ಸಿಂಹವಿಷ್ಣುವಿನ ಪುತ್ರ ಮತ್ತು ಉತ್ತರಾಧಿಕಾರಿ ಆಗಿದ್ದನು. ಇವನು ಪಲ್ಲವ ರಾಜವಂಶದಲ್ಲೇ ಅತ್ಯಂತ ಹೆಸರಾಂತ ದೊರೆಯಾಗಿದ್ದನು. ಈತ ಚತುರ, ಕವಿ, ಸಂಗೀತಗಾರ ಮತ್ತು ರಾಜ್ಯ ಸಂಸ್ಥಾಪಕನೆಂದು ಕೀರ್ತಿ ಪಡೆದವನಾಗಿದ್ದಾನೆ. ಇವನ ಕಾಲದಲ್ಲೇ ಪ್ರಸಿದ್ಧ ಪಲ್ಲವ ಮತ್ತು ಚಾಲುಕ್ಯರ ಕದನಗಳು ಆರಂಭವಾಗಿದ್ದವು. ಪಲ್ಲವರು ತಮ್ಮ ಪ್ರಭುತ್ವಕ್ಕೆ ವಿರುದ್ಧವಾಗಿದ್ದರೆಂಬ ಕಾರಣದಿಂದ ಚಾಲುಕ್ಯರ ಪ್ರಖ್ಯಾತ ದೊರೆ ಇಮ್ಮಡಿ ಪುಲಿಕೇಶಿ 1ನೇ ಮಹೇಂದ್ರ ವರ್ಮನ ವಿರುದ್ಧ ಯುದ್ಧ ಹೂಡಿ ಪಲ್ಲವ ರಾಜ್ಯದ ಉತ್ತರ ಭಾಗದ ಮೇಲೆ ದಾಳಿಯನ್ನು ಮಾಡುತ್ತಾನೆ. ಯುದ್ಧದಲ್ಲಿ ಗೆದ್ದ ಇಮ್ಮಡಿ ಪುಲಿಕೇಶಿಯು ಪಲ್ಲವರಿಂದ ವೇಂಗಿಮಂಡಲವನ್ನು ಗೆದ್ದುಕೊಂಡು ಆ ಪ್ರದೇಶಕ್ಕೆ ತನ್ನ ಸೋದರ ವಿಷ್ಣುವರ್ಧನನನ್ನು ಅಧಿಪತಿಯನ್ನಾಗಿ ನೇಮಿಸುತ್ತಾನೆ. ಈ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ ನಡೆದ ಹೋರಾಟದ ವಿವರಣೆಯನ್ನು ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನದಲ್ಲಿ ನಾವು ನೋಡಬಹುದು. ಪುಲಿಕೇಶಿ ತನ್ನ ಸೈನ್ಯದ ಧೂಳಿನಿಂದ
ಪಲ್ಲವರ ವೈಭವವನ್ನು ನಾಶಗೊಳಿಸಿದನಲ್ಲದೆ ಮಹೇಂದ್ರವರ್ಮನನ್ನು ಕಾಂಚೀಪುರದ ಗೋಡೆಗಳ ಹಿಂದೆ ಆಶ್ರಯ ಪಡೆಯುವಂತೆ ಮಾಡಿದ ಎಂದು ಈ ಶಾಸನದಲ್ಲಿ ಹೇಳಲಾಗಿದೆ. ಜೈನ ಮತಾವಲಂಬಿಯಾಗಿದ್ದ ಇವನು ಹೆಸರಾಂತ ಶೈವ ಸಂತರಾಗಿದ್ದ ಅಪ್ಪಾರರ ಪ್ರಭಾವಕ್ಕೆ ಒಳಗಾಗಿ ಶೈವ ಧರ್ಮವನ್ನು ಸ್ವೀಕರಿಸಿದನೆಂದು ಸೆಕ್ಕಿಲಾರ್ ವಿರಚಿತ ಪೆರಿಯ ಪುರಾಣದಲ್ಲಿ ತಿಳಿಸಲಾಗಿದೆ. ಅಪ್ಪಾರ, ತಿರುಜ್ಞಾನ ಸಂಬಂಧರ್ ಮುಂತಾದ ಶೈವ ಸಂತರು ಹಾಗೂ ಪ್ರಸಿದ್ಧ ಕವಿ ಭಾರವಿಯೂ ಕೂಡ ಮಹೇಂದ್ರವರ್ಮನ ಸಮಕಾಲೀನವರಾಗಿದ್ದಾರೆ. ಮಹೇಂದ್ರವರ್ಮನ ಕಾಲದಲ್ಲಿ ಕಲೆ ಔನ್ನತ್ಯ ಪಡೆದಿತ್ತು. ವಾಸ್ತುಶಿಲ್ಪ, ಚಿತ್ರ ಮತ್ತು ನೃತ್ಯ ಕಲೆಗಳಿಗೆ ಇವನು ವಿಶೇಷ ಪ್ರೋತ್ಸಾಹವನ್ನು ಕೂಡ ನೀಡಿದವನು. ಹಾಗೂ ಮಹಾಬಲಿಪುರಂ, ತಿರುಚಿ, ಸಿತ್ತಣ್ಣವಾಸಲ್, ದಳವನೂರು, ಮಹೇಂದ್ರವಾಡಿ ಮುಂತಾದ ಕಡೆಗಳೆಲ್ಲ 1ನೇ ಮಹೇಂದ್ರವರ್ಮನ ಕಾಲದಲ್ಲಿ ಶೈವ ಮತ್ತು ವೈಷ್ಣವ ಗುಹಾಲಯಗಳು ನಿರ್ಮಿತವಾದವು. ಬರಿಯ ಕಲ್ಲಿನಿಂದ ಗುಡಿಗಳನ್ನು ಕಟ್ಟುವ ಪದ್ಧತಿ ಇವನ ಕಾಲದಿಂದ ಜಾರಿಗೆ ಬಂತು. ಮಹೇಂದ್ರವರ್ಮನಿಗೆ ಮತ್ತವಿಲಾಸ, ವಿಚಿತ್ರಚಿತ್ತ, ಚೈತ್ಯಕಾರಿ, ಚಿತ್ತಕಾರಪುಲಿ, ಗುಣಭಾರ, ಪರಮ ಮಹೇಶ್ವರ ಎಂಬ ಮುಂತಾದ ಬಿರುದುಗಳು ಕೂಡ ಇದ್ದವು. ಮುಂದೆ 1ನೇಯ ನರಸಿಂಹವರ್ಮ. ಇವನ ಕಾಲಾವಧಿ ಸಾಮಾನ್ಯ ಶಕ ವರ್ಷ 630 ರಿಂದ 668ರವರೆಗೆ. ಇವನು 1ನೇ ಮಹೇಂದ್ರವರ್ಮನ ಪುತ್ರ ಹಾಗೂ ಉತ್ತರಾಧಿಕಾರಿ ಆಗಿದ್ದನು. ಇವನು ದಕ್ಷ ಆಡಳಿತಗಾರ ಮತ್ತು ಮಹಾಯೋಧನಾಗಿದ್ದ. ಇವನ ಕಾಲದಲ್ಲಿ ಪಲ್ಲವ ರಾಜ್ಯ ವಿಸ್ತಾರವಾಗಿ ಬೆಳೆದು ಬಲಿಷ್ಠವಾಯಿತು. ಮುಂದೆ ಇವನ ಕಾಲದಲ್ಲಿ ನಡೆದ ಪುಲಿಕೇಶಿಯ ಮೇಲಿನ ವಿಜಯದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಇವನು ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಪುಲಿಕೇಶಿಯ ಇವನಿಗೆ ಅವಕಾಶವನ್ನು ಒದಗಿಸಿ ಕೊಡುತ್ತಾನೆ. ಪಲ್ಲವರ ಸಾಮಂತರಾಗಿದ್ದ ಬಾಣರನ್ನು ಪುಲಿಕೇಶಿ ಪರಾಭವಗೊಳಿಸಿ ಅವರ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾನೆ. ಅಲ್ಲದೆ ಪುಲಿಕೇಶಿಯು ಪಲ್ಲವರ ರಾಜಧಾನಿಯನ್ನು ಆಕ್ರಮಿಸಿಕೊಳ್ಳುವ ಉದ್ದೇಶದಿಂದ ಅವನು ತನ್ನ ಸೇನೆಯನ್ನು ಕಂಚಿಯ ಗಡಿಯವರೆಗೆ ಮುನ್ನಡೆಸುತ್ತಾನೆ. ಆಗ ನರಸಿಂಹವರ್ಮ ಪುಲಿಕೇಶಿಯ ವಿರುದ್ಧ ದಂಡೆತ್ತಿ ಬರುತ್ತಾನೆ. ಶ್ರೀಹರ್ಷನನ್ನು ಮತ್ತು ತನ್ನ ತಂದೆ ಮಹೇಂದ್ರವರ್ಮನನ್ನು ಸೋಲಿಸಿದ್ದ 2ನೇ ಪುಲಿಕೇಶಿಯನ್ನು ಪಲ್ಲವರ ದೊರೆ ಪೆರಿಯಾಲ, ಮಣಿಮಂಗಲ ಮತ್ತು ಸುರಮಾರಗಳ ನಡೆದ ಗಡಿ ಕದನದಲ್ಲಿ ಸಂಪೂರ್ಣವಾಗಿ ಬಗ್ಗುಬಡಿಯುತ್ತಾನೆ. ನಂತರ ನರಸಿಂಹವರ್ಮನು ಭಾರೀ ಸೈನ್ಯದೊಂದಿಗೆ ತನ್ನ ಸೈನ್ಯಾಧಿಕಾರಿಯಾಗಿದ್ದ ಸಿರುತೊಂಡ ನಾಯರ್ ಎಂಬುವನನ್ನು ಚಾಲುಕ್ಯರ ರಾಜಧಾನಿ ಬಾದಾಮಿಯ ಮೇಲೆ ಮುತ್ತಿಗೆ ಹಾಕಲು ಇವನು ಕಳುಹಿಸುತ್ತಾನೆ. ಬಾದಾಮಿಯ ಬಳಿ ನಡೆದ ಭೀಕರ ಕಾಳಗದಲ್ಲಿ 2ನೇ ಪುಲಿಕೇಶಿ ಸೋತು ಪ್ರಾಣ ಬಿಡುತ್ತಾನೆ. ಸಾಮಾನ್ಯ ಶಕ ವರ್ಷ 642ರಲ್ಲಿ ನರಸಿಂಹವರ್ಮ ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸುತ್ತಾನೆ. ಮುಂದೆ ಸಂಗಮ ರಾಜ್ಯಗಳು ಮತ್ತು ಸಿಂಹಳದ ಮೇಲಿನ ವಿಜಯ. ಚೋಳ, ಚೇರ, ಕಲಬ್ರ ಮತ್ತು ಪಾಂಡ್ಯರ ಮೇಲೂ ನರಸಿಂಹವರ್ಮ ಹೋರಾಡಿ ಯಶಸ್ವಿಯಾದನೆಂದು ತಿಳಿದುಬರುತ್ತದೆ. ಸಿಂಹಳದ ರಾಜಕುಮಾರ ಮಾನವರ್ಮ ಶತ್ರುಗಳ ಉಪಟಳದಿಂದ ಸಿಂಹಾಸನವನ್ನು ಕಳೆದುಕೊಂಡು ಪಲ್ಲವ ರಾಜನ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ. ಅವನು ನರಸಿಂಹವರ್ಮನ ಅನೇಕ ಯುದ್ಧಗಳಲ್ಲಿ ಹೋರಾಡಿ ಅವನ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರನಾಗಿದ್ದನು. ಮಾನವರ್ಮನಿಗೆ ಸಿಂಹಾಸನವನ್ನು ಮತ್ತೆ ದೊರಕಿಸಿಕೊಡಲು ನರಸಿಂಹವರ್ಮ ಮಹಾಬಲಿಪುರದ ರೇವಿನಿಂದ ನೌಕಾದಳವೊಂದನ್ನು ಕಳುಹಿಸಿ ಕೊಡುತ್ತಾನೆ. ಸಿಂಹಳದಲ್ಲಿ ಮಾನವರ್ಮನೊಂದಿಗೆ ಪಲ್ಲವ ಸೈನಿಕರು ವೀರಾವೇಶದಿಂದ ಹೋರಾಡಿ ಅವನಿಗೆ ಮರಳಿ ಸಿಂಹಾಸನವನ್ನು ದೊರಕಿಸಿಕೊಡುವಲ್ಲಿ ಜಯಶೀಲರಾಗುತ್ತಾರೆ. ಇವನ ಕಾಲದಲ್ಲಿ ಅಂದರೆ ಸಾಮಾನ್ಯ ಶಕ ಪೂರ್ವ 642ರಲ್ಲಿ ಚೀನಾದ ಯಾತ್ರಿಕ ಹುಯೆನ್ಸಾಂಗ್ ಪಲ್ಲವರ ರಾಜಧಾನಿ ಕಂಚಿಗೆ ಭೇಟಿ ನೀಡುತ್ತಾನೆ. ಅಲ್ಲದೆ ತೊಂಡಮಂಡಲ ಇದು ಕೂಡ ಪಲ್ಲವರ ಆಳ್ವಿಕೆಯ ಒಂದು ಪ್ರದೇಶವಾಗಿತ್ತು. ತೊಂಡಮಂಡಲದಲ್ಲಿ ಸಂಚರಿಸುತ್ತಾನೆ. ತೊಂಡಮಂಡಲದ ಬಗ್ಗೆ ಹುಯೆನ್ಸಾಂಗ್ ನೀಡಿರುವ ವಿವರಣೆ ಅತ್ಯಂತ ಉಪಯುಕ್ತವಾದುದು. ಪಲ್ಲವರ ರಾಜ್ಯದ ಸುತ್ತಳತೆ 1000 ಮೈಲಿಗಳೆಂದು ಅವನು ಬರೆದಿದ್ದಾನೆ ಮತ್ತು ತೊಂಡಮಂಡಲ ಪ್ರದೇಶವನ್ನು ಅವನು ದ್ರಾವಿಡ ನಾಡು ಎಂದು ಕೂಡ ಕರೆದಿದ್ದಾನೆ. ಕಂಚಿಯ ಸುತ್ತಳತೆ 6 ಮೈಲಿ ಎಂದು, ಅಲ್ಲಿ
10,000 ಬೌದ್ಧ ಸನ್ಯಾಸಿಗಳಿದ್ದರೆಂದು ಹಾಗೂ 100ಕ್ಕೂ ಹೆಚ್ಚು ಬೌದ್ಧ ವಿಹಾರಗಳಿದ್ದವು ಎಂದು, ಆ ರಾಜಧಾನಿಯಲ್ಲಿ ದಿಗಂಬರ ಜೈನರು ಇದ್ದರೆಂದು ಇವನು ಬರೆದಿದ್ದಾನೆ. ಕಂಚಿ ಬರೀ ಧಾರ್ಮಿಕ ಕ್ಷೇತ್ರವಾಗಿರದೆ ಜ್ಞಾನದೇಗುಲವಾಗಿತ್ತೆಂದು ಹೇಳಿದ್ದಾನೆ. ಮುಂದೆ ನರಸಿಂಹವರ್ಮನ ನಂತರ ಅವನ ಮಗನಾದ ಇಮ್ಮಡಿ ಮಹೇಂದ್ರವರ್ಮ ಅಂದರೆ 2ನೇ ಮಹೇಂದ್ರವರ್ಮನು ಅಧಿಕಾರಕ್ಕೆ ಬರುತ್ತಾನೆ. ಅವನು 2 ವರ್ಷಗಳ ಕಾಲ ಮಾತ್ರ ಆಳ್ವಿಕೆಯನ್ನು ಮಾಡುತ್ತಾನೆ. ಸಾಮಾನ್ಯ ಶಕ ವರ್ಷ 668ರಿಂದ 670ರವರೆಗೆ ಮಾತ್ರ ಆಳ್ವಿಕೆಯನ್ನು ಮಾಡುತ್ತಾನೆ. ಮುಂದೆ ಸಾಮಾನ್ಯ ಶಕ ವರ್ಷ 670ರಲ್ಲಿ 2ನೇ ಮಹೇಂದ್ರವರ್ಮನ ಮಗ 1ನೆಯ ಪರಮೇಶ್ವರವರ್ಮನು ಪಲ್ಲವರ ಗದ್ದುಗೆಯನ್ನು ಏರುತ್ತಾನೆ. ಇವನ ಕಾಲದಲ್ಲಿ ಮತ್ತೆ ಚಾಲುಕ್ಯ ಮತ್ತು ಪಲ್ಲವರ ದ್ವೇಷ ಮುಂದುವರಿಯುತ್ತದೆ. ಚಾಲುಕ್ಯನ ದೊರೆ 1ನೇ ವಿಕ್ರಮಾದಿತ್ಯ ಪಾಂಡ್ಯ ದೊರೆಯಾದ ಅರಿಕೇಸರಿ ಪರಾಂಕುಶ ಮಾರವವರ್ಮನ ಸಹಾಯವನ್ನು ಪಡೆದು 1ನೆಯ ಪರಮೇಶ್ವರವರ್ಮನ ಮೇಲೆ ಯುದ್ಧವನ್ನು ಘೋಷಿಸುತ್ತಾನೆ. ಈ ಯುದ್ಧದಲ್ಲಿ ಪಲ್ಲವ ದೊರೆ ಸೋತು 1ನೇ ವಿಕ್ರಮಾದಿತ್ಯನಿಗೆ ಕಪ್ಪ ಕಾಣಿಕೆಯನ್ನು ನೀಡಿದನು ಎಂದು ಹಾಗೂ ಇನ್ನೊಂದು ಕಡೆ ಈ ಹೋರಾಟದಲ್ಲಿ ಪಲ್ಲವರು ಜಯಶೀಲರಾದರೆಂದು ಪಲ್ಲವರ ಗ್ರಂಥಗಳಲ್ಲಿ ಹೇಳಲಾಗಿದೆ. ಮುಂದೆ 2ನೇಯ ನರಸಿಂಹವರ್ಮ 1ನೇಯ ಪರಮೇಶ್ವರವರ್ಮನ ನಂತರ ಅವನ ಮಗ 2ನೇಯ ನರಸಿಂಹವರ್ಮನು ಸಿಂಹಾಸನವನ್ನು ಏರುತ್ತಾನೆ. ಇವನು ಕಲೆ ಮತ್ತು ಸಾಹಿತ್ಯಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿ ಅನೇಕ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸುತ್ತಾನೆ. ಅವುಗಳಲ್ಲಿ ಪ್ರಮುಖವಾದವುಗಳು ಎಂದರೆ ಕಂಚಿಯ ಕೈಲಾಸನಾಥನ ಐರಾವತೇಶ್ವರ ಹಾಗೂ ಪನಮಲೆಯ ಶಿವನ ದೇವಾಲಯಗಳು. ನರಸಿಂಹವರ್ಮನು ಶಂಕರ ಭಕ್ತ, ಆಗಮ ಪ್ರಿಯ ಹಾಗೂ ಶ್ರೀವಾದ್ಯ ವಿದ್ಯಾಧರ ಎಂಬ ಬಿರುದುಗಳನ್ನು ಕೂಡ ಹೊಂದಿದ್ದನು. ಮುಂದೆ 2ನೇಯ ಪರಮೇಶ್ವರವರ್ಮ 2ನೇ ನರಸಿಂಹವರ್ಮನ ಮರಣದ ನಂತರ ಅವನ ಮಗನಾದ 2ನೇಯ ಪರಮೇಶ್ವರವರ್ಮನು ಸಿಂಹಾಸನವನ್ನು ಏರುತ್ತಾನೆ. ಇವನು ಗಂಗದೊರೆ ಶ್ರೀಪುರುಷನ ಮೇಲೆ ಸೇಡು ತೀರಿಸಿಕೊಳ್ಳುವ ಪ್ರಯತ್ನ ವಿಫಲವಾದ ಮೇಲೆ ಮುಂದೆ ವಿಳಂದೆ ಕದನದಲ್ಲಿ ಗಂಗರಾಜನಿಂದ ಇಮ್ಮಡಿ ಪರಮೇಶ್ವರವರ್ಮನು ಸಾವಿಗೆ ಈಡಾಗುತ್ತಾನೆ. ಮುಂದೆ 2ನೇಯ ನಂದಿವರ್ಮ ಪಲ್ಲವ ಮಲ್ಲ. ಇವನ ಅಧಿಕಾರಾವಧಿ ಸಾಮಾನ್ಯ ಶಕ ವರ್ಷ 730ರಿಂದ 800. 2ನೇಯ ಪರಮೇಶ್ವರವರ್ಮನ ಮರಣಾನಂತರ 2ನೇಯ ನಂದಿವರ್ಮ ಪಲ್ಲವ ಮಲ್ಲನು ರಾಜನಾಗುತ್ತಾನೆ. 2ನೇಯ ಪರಮೇಶ್ವರವರ್ಮನ ಸಾವಿನ ಸಮಯದಲ್ಲಿ ಅವನ ಮಗ ಚಿತ್ರಮಾಯ ಇನ್ನೂ ಚಿಕ್ಕವನಾಗಿದ್ದ ಕಾರಣ ಸಿಂಹವಿಷ್ಣುವಿನ ಸೋದರ ಭೀಮವರ್ಮನ ವಂಶಕ್ಕೆ ಸೇರಿದ ಇಮ್ಮಡಿ ನಂದಿವರ್ಮ ಪಲ್ಲವ ಮಲ್ಲನನ್ನು ಅರಮನೆಯ ಪಂಡಿತರು, ಅಧಿಕಾರಿಗಳು ಮತ್ತು ಪ್ರಜೆಗಳು ರಾಜನಾಗಿ ಚುನಾಯಿಸಿದರೆಂದು ಕಂಚಿಯ ವೈಕುಂಠ ಪೆರುಮಾಳ ದೇವಾಲಯದ ಶಾಸನವೊಂದು ತಿಳಿಸಿಕೊಡುತ್ತದೆ. ಇವನ ಕಾಲದಲ್ಲಿ ಚಾಲುಕ್ಯರ ನಂತರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ರಾಷ್ಟ್ರಕೂಟರು ಪಲ್ಲವರ ಪ್ರಭಾವವನ್ನು ನಾಶಗೊಳಿಸಲು ಪ್ರಯತ್ನಿಸುತ್ತಿದ್ದರು. ರಾಷ್ಟ್ರಕೂಟರ ಪ್ರಭುತ್ವದ ಸಂಸ್ಥಾಪಕನಾದ ದಂತಿದುರ್ಗ ಕಂಚಿಯ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಳ್ಳುತ್ತಾನೆ. ಆದರೆ ದಂತಿದುರ್ಗನು ತನ್ನ ಪುತ್ರಿಯಾದ ರೇವಳನ್ನು 2ನೇಯ ನಂದಿವರ್ಮನಿಗೆ ವಿವಾಹವನ್ನು ಮಾಡಿಕೊಟ್ಟು ಅವನೊಡನೆ ಶಾಂತಿ ಒಪ್ಪಂದಕ್ಕೆ ಸಮ್ಮತಿಸಿ ರಾಷ್ಟ್ರಕೂಟ ರಾಜ್ಯಕ್ಕೆ ಮತ್ತೆ ಹಿಂದಿರುಗುತ್ತಾನೆ. 2ನೇಯ ನಂದಿವರ್ಮನು ಕಂಚಿಯ ಮುಕ್ತಕೇಶ್ವರ ಮತ್ತು ಕೋರಂನ ಕೇಶವ ಪೆರುಮಾಳ ದೇವಾಲಯಗಳನ್ನು ಮತ್ತು ವೈಕುಂಠ ಪೆರುಮಾಳ ದೇವಾಲಯವನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಮುಂದೆ ದಂತಿವರ್ಮ 2ನೇಯ ನಂದಿವರ್ಮನ ತರುವಾಯ ಅವನ ಮಗ ದಂತಿವರ್ಮನು ಸಿಂಹಾಸನವನ್ನು ಏರುತ್ತಾನೆ. ಮದುರಾಸಿನ ತಿರುವಲ್ಲಿಕೇಣಿಯ ಪಾರ್ಥಸಾರಥಿ ದೇವಾಲಯವನ್ನು ದಂತಿವರ್ಮನು ಕಟ್ಟಿಸಿದನೆಂದು ಅಲ್ಲಿರುವ ಒಂದು ತಮಿಳು ಶಾಸನದಿಂದ ತಿಳಿದುಬರುತ್ತದೆ. ಮುಂದೆ ದಂತಿವರ್ಮನ ನಂತರ ಅವನ ಮಗನಾದ 3ನೇಯ ನಂದಿವರ್ಮನು ಅಧಿಕಾರಕ್ಕೆ ಬರುತ್ತಾನೆ. 3ನೇಯ ನಂದಿವರ್ಮನ ಮರಣಾನಂತರ ಅವನ ಮಗ ನೃಪತುಂಗವರ್ಮನು ಸಿಂಹಾಸನವನ್ನು ಏರುತ್ತಾನೆ. ಕೊನೆಯದಾಗಿ ಅಪರಾಜಿತ ವರ್ಮ ಪಲ್ಲವ ವಂಶದ ಕೊನೆಯ ಆಡಳಿತಗಾರನಾಗಿ ನೃಪತುಂಗವರ್ಮನ ಮಗ ಹಾಗೂ ಅವನ ಉತ್ತರಾಧಿಕಾರಿಯಾಗಿ ಅಪರಾಜಿತವರ್ಮನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ. ಅಪರಾಜಿತವರ್ಮನ ಕಾಲದಲ್ಲಿ
ವಿಜಯಾಲಯ ಚೋಳನ ನಾಯಕತ್ವದಲ್ಲಿ ಪ್ರಬಲರಾಗುತ್ತಿರುವ ಚೋಳರು ಪಲ್ಲವರನ್ನು ನಾಶಪಡಿಸಲು ಹವಣಿಸುತ್ತಿದ್ದರು. ತಿರುವಲಂಕಾಡು ಕದನದಲ್ಲಿ ಅಪರಾಜಿತವರ್ಮನನ್ನು ವಿಜಯಾಲನು ಮತ್ತು ಅವನ ಮಗ 1ನೇ ಆದಿತ್ಯ ಸಂಪೂರ್ಣವಾಗಿ ಸೋಲಿಸಿ ಪಲ್ಲವರ ಅಧಿಕಾರವನ್ನು ಕೊನೆಗೊಳಿಸುತ್ತಾರೆ. ಹೀಗೆ ನಾವು ಇವತ್ತು ಪಲ್ಲವರ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.